ಕ್ಷೇತ್ರಕ್ಕೆ ಸೀಮಿತ ಆಗಿ ಬದಾಮಿಯಾಗಿ ಈಗ ಚಿಮ್ಮನಕಟ್ಟೆ ಅವ್ರ ಮಗ ಬಂದ ಮೇಲೆ ಅಲ್ಲಿಂದ ಕಳಿಸಿ, ವರುಣಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಈ ಕಡೆ ಕಳಿಸಿ, ಈಗ ಬಾಗಲಕೋಟೆ ಒಳಗೆ ಏನು ಇದು ನಡೆದದ ಅಂದಾಜುಂದಿ ಇದು ಕಾಂಗ್ರೆಸ್ಸಿನ ಮುಖಂಡರಿಗಾರ ತಿಳಿದೈತೋ ತಿಳಿಯುವುದಿಲ್ಲ ಅನ್ನೋದು ನನಗೆ ಗೊತ್ತಾಗೋಲ್ದಾಗೈತಿ. ಒಂದು ಲೆಟ್ರ್ ಕೊಟ್ಟಗಳಿಗೆ 80 ಲಕ್ಷ 40 ಲಕ್ಷ ಶಾಂಕ್ಷನ್, ಅದಕ್ಕೇನು ಪ್ರೊಸೀಜರ್ ಇಲ್ಲ, ಏನಿಲ್ಲ. ಇಂಥ ಡೀಲಿಂಗ್ ಮಾಸ್ಟರ್ಗಳನ್ನು ದೂರ ಇಡಬೇಕು ಅಂಥೇಳಿ ಈ ಸಾರಿ ಈ ಡೀಲ್ ಮಾಸ್ಟರ್ಗಳಿವರು ಏನು ಇವರು ದೂರ ಇಡಬೇಕಂತೇಳಿ ಭಾರಿ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡ್ಯಾರ ಅಂಥೇಳಿ ನಮಗೆ ಕಂಡು ಬರ್ತಾ ಇದೆ. ಇನ್ನು ಮುಳುಗಡೆ ಸಂತ್ರಸ್ತರದು ಏನೋ ಒಂದು ಕಾರ್ಯಕ್ರಮ ಮಾಡಿ ಭಾಷಣ ಮಾಡಿ ಹೋಗ್ಯಾರ, ಅದಕ್ಕೆ ನಮ್ಮದೇನು ತಕರಾರು ಇಲ್ಲ. ಆದರೆ ಈ ಮೆಡಿಕಲ್ ಕಾಲೇಜು ಅನ್ನುವಂಥದ್ದೊಂದು ಭಾಳ ದೊಡ್ಡ ಭೂತ ನಿರ್ಮಾಣ ಮಾಡಿದಂಗೆ ಇದಕ್ಕೆ ಅತಿಯಾದ ಪ್ರಚಾರ ಕೊಡ್ತಾರೆ. ಅದೇನಂತ ನನಗೂ ಅರ್ಥ ಆಗೋಲ್ದು. 2013ರಿಂದ 2018ರವರೆಗೆ ಅವ್ರದ್ದೇ ಸರ್ಕಾರ ಇತ್ತು. ಅವಾಗೂ ಕೂಡ ಬಜೆಟ್ನೊಳಗೆ ಅವರು ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜು ಅಂತ ಘೋಷಣೆ ಮಾಡಿದರು. 5 ವರ್ಷದಲ್ಲಿ ಮಾಡಲಿಲ್ಲ. ಮತ್ತು 23ಕ್ಕೆ ಅಧಿಕಾರಕ್ಕೆ ಬಂದರು. 23 ಹೋಯ್ತು, 24 ಹೋಯ್ತು, 25ರ ಬಜೆಟ್ನ್ಯಾಗ ಅನೌನ್ಸ್ ಮಾಡಿದ್ರು. 1 ವರ್ಷದ ನಂತರ ಅದನ್ನಿಲ್ಲೇ ಅಡಿಗೆಲ್ಲಿ ಹಾಕಕ್ಕೆ ಬಂದಾರ. ಅದು ದುಡ್ಡು ಎಲ್ಲಿದೆ ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ತೊಗೋಬೇಕಂತ ಅವ್ರು ಕೊಡಬೇಕಲ್ಲ. ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು 319 ಕೋಟಿ ಅಂತ ಹೇಳಿದ್ದಾರೆ. ನಾ ಕೇಳ್ತೀನಿ ಇವರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನಮ್ಮದು CA ಸೈಟ್ ಮಾರಿದಂಥ 383 ಕೋಟಿನ ನೀವು ಕೊಡಲಿಲ್ಲ ಇವತ್ತಿನ ತನಕ. 3 ವರ್ಷ ಮುಗೀತು. ನಾಳೆ ಕಾರ್ಪಸ್ ಫಂಡ್ 500 ಕೋಟಿ ಕಾರ್ಪಸ್ ಫಂಡ್ ಮಾಡಬೇಕಂದದ್ದು. ಮೊದಲು 200 ಕೋಟಿಗೆ ನಾವು ಕ್ಯಾಬಿನೆಟ್ ಅಪ್ರೂವಲ್ ತೊಗೊಂಡಿದ್ವಿ, ಮತ್ತು 100 ಕೋಟಿಗೆ ಕ್ಯಾಬಿನೆಟ್ ಅಪ್ರೂವಲ್ ತೊಗೊಂಡಿದ್ವಿ. 500 ಕೋಟಿ ಕಾರ್ಪಸ್ ಫಂಡ್ ಇಟ್ಟು ದಿನನಿತ್ಯ ಈ ಸಿಟಿ ಮೇಂಟೆನೆನ್ಸಿಗೆ ಆ ಅಮೌಂಟನ್ನು, ಅದೇನು ಸರ್ಕಾರದಿಂದ ತಂದಂಥ ದುಡ್ಡಲ್ಲ, ಇಲ್ಲೇ CA ಸೈಟ್ ಮಾರಿದಂಥ ದುಡ್ಡು, ಆಕ್ಷನ್ ಮಾಡಿ ಬಂದಂಥ ದುಡ್ಡನ್ನು 383 ಕೋಟಿ ತೊಗೊಂಡು ಹೋಗಿ ಇವತ್ತಿನ ತನಕ ವಾಪಸ್ ₹1 ನೀವು ಕೊಟ್ಟಿಲ್ಲ. ಅನೇಕ BTDAದಿಂದ ನಾನು ಶಾಂಕ್ಷನ್ ಮಾಡಿದಂಥ ಹಿಂದೆ ಹೇಳಿ ನಿಮಗೆ ಅನೇಕ ಯೋಜನೆಗಳನ್ನು ರದ್ದು ಮಾಡಿ 600 ಕೋಟಿ 50,000 ಎಕರೆ ಭಗವತಿ ಏತ ನೀರಾವರಿ, ಸಿರೂರು ಏತ ನೀರಾವರಿ 3 ವರ್ಷ ಆದರೂ ಇವತ್ತಿಗೂ ಶುರುವಾಗಲಿಲ್ಲ. ನಮ್ಮ ಕಾರ್ಪಸ್ ಫಂಡ್ ವಾಪಸ್ ಬರಲಿಲ್ಲ. BTDAದಿಂದ ಒಂದು ಹೊಸ ಕೆಲಸ ನಡೀಲಿಲ್ಲ. 3ನೇ ಯೂನಿಟ್ ನಾವಿದ್ದಾಗ ಶುರು ಮಾಡಿದ್ದು ಬಿಟ್ಟರೆ ಒಂದು ಹೊಸ ಕೆಲಸ ನಡೀಲಿಲ್ಲ 3 ವರ್ಷ. ಯಾವ ಅಭಿವೃದ್ಧಿ ಕೆಲಸ ಕ್ಷೇತ್ರದಲ್ಲಿ ಇವತ್ತಿಗೂ ಹೊಸ ವರ್ಕ್ ಅನ್ನೋದು ಯಾವುದೂ ನಡೆದಿಲ್ಲ. ಎಲ್ಲ ಗ್ರಾಮೀಣ ರಸ್ತೆಗಳ ಹಾಳಾಗಿ ಹೋಗ್ಯಾವು. ಕುಡಿಯುವ ನೀರು 24.7 24x7 ಹೆರ್ಕಲ್ನಿಂದ ನೀರು ತರುವಂಥ ಯೋಜನೆ, ಅದು ಇನ್ನೂ ಕೂಡ ನಾವು ಪ್ರಾರಂಭ ಮಾಡೀವಿ, ಅದು ಮುಗಿಯಲಿಲ್ಲ. ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ 10 ಕೋಟಿ ರೂಪಾಯಿ ಅವ್ರಿಗೆ ನೀರು ಕೊಡುವಂಥ ಯೋಜನೆ ಮಾಡಿದರೆ ತೋಟಗಾರಿಕೆ ಯೂನಿವರ್ಸಿಟಿಗೆ ಒಂದು ಬಗಿಸಿ ನೀರು ಹೋಗಿ ಬಿದ್ದಿಲ್ಲ. ಯಾವ ಕೆಲಸನೂ ಕೂಡ ಪ್ರಾರಂಭ ಮಾಡದೆ ಏಕಾಏಕಿ ಬಂದು ಏನು ಭಾಳ ದೊಡ್ಡ ಸಾಧನೆ ಮಾಡಿದ್ದೀವಿ ಅನ್ನೋವರೆಗೆ ಅಂತಗೆ ಅವ್ರ ಕನಸಿತ್ತು, ಇವ್ರ ಕನಸಿತ್ತು. 319 ಕೋಟಿಯಲ್ಲಿ ನಾವು ಮೆಡಿಕಲ್ ಕಾಲೇಜು ಮಾಡ್ತೀವಿ ಅಂತ ಚುನಾವಣೆ ಗಿಮಿಕ್ಕು ಪ್ರಚಾರದ ದೃಷ್ಟಿಯಿಂದ ನೀವು ತೊಗೊಳಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ವಿನಃ ಒಂದು ಸರ್ಕಾರಕ್ಕೇನು ಭಾಳ ದೊಡ್ಡ ಕೆಲಸನ ಅದು ಈಗ ಒಂದು 3 ವರ್ಷ, ಒಂದು 5 ವರ್ಷ, 8 ವರ್ಷ ಆದರೂ ನೀವು ಮಾಡೋಕ್ಕಾಗಿಲ್ಲ. ನಾವು ಒಬ್ಬ ವ್ಯಕ್ತಿ 2000 ಇಸ್ವಿ ಒಳಗೆ 1998-99 ನಾವು ಒಬ್ಬ ವ್ಯಕ್ತಿ ನಮ್ಮ ಸಂಘದ ಎಲ್ಲ ಸದಸ್ಯರ ಸಹಕಾರ ತಗೊಂಡು ಏನು ಬ್ಯಾಂಕಿನಲ್ಲಿ ಲೋನ್ ತಗೊಂಡು ನಾವೊಬ್ಬನ ನಮ್ಮ ಸಂಘದ ಸದಸ್ಯರ ಸಹಕಾರದಿಂದ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ವಿ. ಇವತ್ತಿಗೆ 25 ವರ್ಷ ಮುಗಿದೋಯ್ತು. ನೀವು ಸರ್ಕಾರವಾಗಿ ಬರೀ ಮೂಗಿಗೆ ತುಪ್ಪ ಹಚ್ಚು ಕೆಲಸ, ಪ್ರಚಾರ ಮೂಗಿಗೆ ತುಪ್ಪ ಹಚ್ಚು ಕೆಲಸ ಮಾಡ್ತೀರ ವಿನಾ
ನಿಜವಾಗಿ ನಿಮಗೆ ಈ ಕ್ಷೇತ್ರಕ್ಕೆ ಮುಳುಗಡೆ ಆದಂಥವ್ರಿಗೆ ಏನು ಮಾಡಬೇಕು, ಮುಳುಗಡೆ ಆದ ಸ್ಥಿತಿಗೆ ಏನು ಮಾಡಬೇಕು, ಇದು ಯಾವ ಕಲ್ಪನೆಯೂ ಇಲ್ಲ ನಿಮಗೆ. ಇದನ್ನು ನಾನು ಬಲವಾಗಿ ಖಂಡಿಸ್ತೀನಿ. ಪೊಲಿಟಿಕಲ್ ಗಿಮಿಕ್ ಮಾಡುವಂಥದ್ದು, ರಾಜಕೀಯ ಉದ್ದೇಶ ತೀರಿಸಿಕೊಳ್ಳೋ ಕೆಲಸವನ್ನು ನೀವು ಬಂದ್ ಮಾಡಿರಿ ಅಂಥೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. 2004ರಲ್ಲಿ 64ರಲ್ಲಿ ಅಡಿಗಲ್ಲಿಟ್ಟಂಥ ಈ ಆಲಮಟ್ಟಿ ಡ್ಯಾಮ್ ಜಯಚ್ ಪಟೇಲ್ರ ಕಾಲದಲ್ಲಿ ಏನೋ ಒಂದು ಮುಕ್ತಾಯ ಬಂದು ನೀರು ನಿಂತು ಆವಾಗಲೂ ಕೂಡ ಸಾಕಷ್ಟು ಸಂತ್ರಸ್ತರು ಹೈರಾಣಾಗಿದ್ದಾರೆ. 2004ರಲ್ಲಿ ನಾ ಬಂದ ಮೇಲೆ ನಮ್ಮ ಸರ್ಕಾರ ಬರಲಿಲ್ಲ. 2 ವರ್ಷ ಧರ್ಮಸಿಂಗ್ ಸಾಹೇಬ್ರ ಸರ್ಕಾರ ಇತ್ತು. ಏನೋ ಅದೃಷ್ಟವಶಾತ್ 2006ರಲ್ಲಿ JDS ಅವ್ರ ಜೊತೆಗೆ ನಾವು 89 ಜನ ಇದ್ದರೂ ಕೂಡ JDS ಅವ್ರ ಜೊತೆಗೆ ಸರ್ಕಾರ ಮಾಡಿ ಮುಖ್ಯಮಂತ್ರಿ ಹುದ್ದೆ ಅವ್ರಿಗೆ ಬಿಟ್ಟುಕೊಟ್ಟು ಉಪಮುಖ್ಯಮಂತ್ರಿ ಹುದ್ದೆ ನಮ್ಮ ಯಡಿಯೂರಪ್ಪನವರು ತಗೊಂಡ ಮೇಲೆ 2006ರಿಂದ 8ರಿಂದ ನಾವೇನು ಗ್ರ್ಯಾಂಟ್ ತಂದು ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ವಿ. ಮೊದಲನೇದ ಕೆಲಸ ಮಾಡಿದ್ದು 20 ವರ್ಷದಿಂದ ನೆದಗುದಿಗೆ ಬಿದ್ದಂಥ ಏನು ಪರಿಹಾರದ್ದು ಲೋಕ ಅದಾಲತ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟಿವಿ ನಾವು. ನಿಮ್ಗೆ ಗೊತ್ತದ ಇದೆಲ್ಲ. ಅವಾಗೇನಾದರೂ ಆ 2 ವರ್ಷ ಸರ್ಕಾರ ಬರಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಭಾಳ ಕಠಿಣ ಇತ್ತು. ಆ 2 ವರ್ಷ ಯಡಿಯೂರಪ್ಪನವರು ನಾವು ಒಂದು ಅಧಿಕಾರಕ್ಕೆ ಬರುವಂಥ ಪಕ್ಷ ಅನೇಕ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರ ಮಾಡಿದ್ದೀವಿ. ಈ ರಾಜ್ಯದಲ್ಲಿ ನಾವು ಸರ್ಕಾರ ಮಾಡಬಲ್ವಿ ಅನ್ನೋದನ್ನು ತೋರಿಸೋ ಸಲುವಾಗಿ ತ್ಯಾಗ ಮಾಡಿ ನಮ್ಮ ಹೆಚ್ಚು ಶಾಸಕರಿದ್ದರೂ ಕೂಡ ಕಡಿಮೆ ಶಾಸಕರಿದ್ದಂಥವ್ರಿಗೆ JDS ಅವರಿಗೆ ಮುಖ್ಯಮಂತ್ರಿ ಪದವಿ ಕೊಟ್ಟು ನಾವು ಉಪಮುಖ್ಯಮಂತ್ರಿಯಾಗಿ ಸ್ವಲ್ಪ ಉಸಿರಾಟ ಮಾಡೋದಕ್ಕೆ ನಮಗೆ ಅನುಕೂಲ ಆಯಿತು. ಮುಂದೆ ಅವ್ರು ಬಿಟ್ಟುಕೊಳ್ಳಲಿಲ್ಲ, ಅದೆಲ್ಲ ಇತಿಹಾಸ. ಈಗ ಅದರ ಬಗ್ಗೆ ಹೆಚ್ಚು ಮಾತಾಡೋಕ್ಕೂ ಬರೋದಿಲ್ಲ. 2008ರಲ್ಲಿ ಮತ್ತೆ ಚುನಾವಣೆ ಆಯಿತು. 2008ರಲ್ಲಿ ಚುನಾವಣೆಯಾಗಿ ನಾವು 113 ಸೀಟ್ ನಾವು ಗೆದ್ದಿದ್ದರೆ ಯಡಿಯೂರಪ್ಪನವರ ಆಡಳಿತದ ವೈಖರಿನೂ ಬೇರೆ ಇರ್ತಿತ್ತು, ನಮ್ಮ ಸರ್ಕಾರದ ಕೆಲಸ ಕಾರ್ಯಗಳು ಬೇರೆ ರೀತಿ ಇರ್ತಿತ್ತು. ದುರದೃಷ್ಟವಶಾತ್ 110 ಬಂದು 6 ಜನ ಪಕ್ಷೇತರರನ್ನು ಕಟ್ಕೊಂಡು ನಾವು ಸರ್ಕಾರ ಮಾಡಿ ಆ ಪಕ್ಷೇತರರನ್ನು ಕೂಡ ಇವರು ಒಕ್ಕಲೆಬ್ಸುವಂಥ ಕೆಲಸ ಕಾಂಗ್ರೆಸ್ನವ್ರು ಮಾಡಿದ್ರು. ಯಾಕಂದರೆ ಅವ್ರಿಗೆ ಸರ್ಕಾರ ಇಲ್ಲದೆ ಇರೋಕ್ಕಾಗೋದಿಲ್ಲ ಕಾಂಗ್ರೆಸ್ನವ್ರಿಗೆ. ಹೀಗಾಗಿ 6 ಮಂದಿನ ಕರ್ಕೊಂಡು ಸರ್ಕಾರ ಮಾಡಿದ್ವಿ. ನಂತರದಲ್ಲಿ ಅನೇಕರು ನಮ್ಮ ಪಕ್ಷಕ್ಕೆ ಬಂದರು. 5 ವರ್ಷ ಆ ಸರ್ಕಾರ ಸರಿಯಾಗಿ ನಡಿಬೇಕಾಗಿತ್ತು. ಅನೇಕ ಗೊಂದಲಗಳಿಂದ ಕಾಂಗ್ರೆಸ್ನವರು ಮಾಡಿದ ಕುತಂತ್ರ ಗೊಂದಲಗಳಿಂದ 3 ವರ್ಷಕ್ಕೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರು. 1 ವರ್ಷ ಸದಾನಂದ ಗೌಡರು, 1 ವರ್ಷ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆದದ್ದು ಇದು ಇತಿಹಾಸ, ನಿಮ್ಗೆ ಗೊತ್ತಿದೆ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.